ಜೀವನ ದೇವರೊಂದಿಗೆ ಆರಂಭವಾಗುತ್ತಿದೆಯಾ ಅಥವಾ ಲೋಕದ ಸುದ್ದಿಯೊಂದಿಗೆ ಆರಂಭವಾಗುತ್ತಿದೆಯಾ? ನಿಮ್ಮ ಜೀವನ ಬೈಬಲೊಂದಿಗೆ ಆರಂಭವಾಗುತ್ತಾ ಇದೆಯಾ ಅಥವಾ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನಿಂದ ಆರಂಭವಾಗುತ್ತಾ ಇದೆಯಾ? ಸಂತೋಷ ಹಣದಿಂದ ಬರೋದಿಲ್ಲರಿ, ಸಂತೋಷ ದೊಡ್ಡ ಮನೆಯಿಂದ ಬರೋದಿಲ್ಲ, ಸಂತೋಷ ದೇವರೊಟ್ಟಿಗಿರುವ ಸಂಬಂಧದಿಂದ ಬರುತ್ತದೆ. ಒಂದು ಮನೆ ಎಷ್ಟೇ ದೊಡ್ಡದಾಗಿರಲಿ, ಅದರೊಳಗೆ ಪ್ರೀತಿ ಇಲ್ಲದಿದ್ದರೆ ಅದು ಮನೆಯಲ್ಲ ರೀ. ನೋಡ್ರಿ, ಒಂದು ಕುಟುಂಬ ಎಷ್ಟೇ ಶ್ರೀಮಂತವಾಗಿರಲಿ, ಒಬ್ಬರಿಗೊಬ್ಬರು ಪ್ರೀತಿ ಇಲ್ಲದಿದ್ದರೆ ಅಲ್ಲಿ ಏನಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿ ಇರುವಂಥ ಒಂದು ಗುಡಿಸಲು ಇದ್ದರೆ ಅದುವೇ ದೊಡ್ಡ ಮನೆ. ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾನು ನಿಮ್ಮ ಜೊತೆ ಮಾತನಾಡಲಿರುವಂಥ ವಿಷಯ, ಸುಂದರ ಜೀವನಕ್ಕೆ ದೇವರು ಕೊಡುವಂಥ 7 ಸರಳ ಸ್ತೋತ್ರಗಳು. ಸುಂದರ ಜೀವನಕ್ಕೆ ದೇವರು ಕೊಡುವ 7 ಸರಳ ಸೂತ್ರಗಳು. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬರೂ ಸುಂದರವಾದ ಜೀವನವನ್ನು ಬಯಸುತ್ತಾರೆ. ದೇವರು ಕೊಟ್ಟಂಥ ಜೀವನ ಅದ್ಭುತವಾದದ್ದು. ಜೀವನದ ಕುರಿತು ಅನೇಕ ಸಂಗತಿಗಳನ್ನು ಅನೇಕರು ಹೇಳುತ್ತಾರೆ. ಜೀವನವೆಂದರೆ ಒಂದು ಸಮುದ್ರವಿದ್ದಂತೆ, ಅದನ್ನು ಈಜುವುದು ಬಹಳ ಕಷ್ಟ. ಈಚೆ ದಡದಿಂದ ಅದು ಆಚೆ ದಡಕ್ಕೆ ಹೋಗುವುದೇ ಜೀವನ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಕೆಲವರು ಜೀವಿಸುವುದು ಮುಖ್ಯವಲ್ಲ, ಜೀವನದಲ್ಲಿ ನಾವು ಹೇಗೆ ಜೀವಿಸ್ತೇವೆ ಎಂಬುದು ಮುಖ್ಯ ಎಂಬುದಾಗಿ ಹೇಳುತ್ತಾರೆ. ನೋಡ್ರಿ, ಯೇಸುವಿನೊಂದಿಗೆ ನಮ್ಮ ನೂತನ ಜೀವನ ಆರಂಭಿಸುವುದೇ ನಿಜವಾದ ಜೀವನವಾಗಿದೆ. ನಮಗಾಗಿ ನಾವು ಜೀವಿಸುವುದಕ್ಕಿಂತ ನಮಗಾಗಿ ಜೀವ ಕೊಟ್ಟ ದೇವರಿಗಾಗಿ ಜೀವಿಸುವುದು ಬಹಳ ಒಳ್ಳೆಯ ಜೀವನ. ಜೀವನ ನಮ್ಮ ಕೈಯಲ್ಲಿಲ್ಲ, ಜೀವನ ಸೃಷ್ಟಿಕರ್ತನ ಕೈಯಲ್ಲಿದೆ. ಜೀವನ ಕೆಲವರು ಅರ್ಥ ಮಾಡಿಕೊಂಡಿಲ್ಲ. ಜೀವನ ಇರೋದು ಏನೋ ಒಂದು ಮೋಜುಗಾಗಿ, ಮಸ್ತಿಗಾಗಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಕ್ರೈಸ್ತ ಜೀವನ ಅನ್ನುವಂಥದ್ದು ಅದು ನೀರಿನಂತೆ ಹರಿಯುತ್ತಿರಬೇಕು. ಅದು ನಿಂತರೆ ಆ ನೀರಿನಲ್ಲಿ ಹುಳಗಳು ಆರಂಭವಾಗುತ್ತದೆ. ಜೀವನವು ಹಾಗೆ ನಿಂತ ನೀರಾದರೆ ಅಲ್ಲಿ ಕೆಟ್ಟ ಯೋಚನೆಗಳು, ಕೆಟ್ಟ ಕಾರ್ಯಗಳು ಮನಸ್ಸಿನ ಲೋಕದಲ್ಲಿ ನಡೆಯುತ್ತದೆ. ನೋಡ್ರಿ, ಈ ದೇವರು ಕೊಟ್ಟಂತ ಈ ಜೀವನವನ್ನು ಒಂದು ಕಾಲಕ್ಕೂ ನಾವು ಹಾಳು ಮಾಡಿಕೊಳ್ಳಬಾರದು. ಈ ಜೀವನವನ್ನು ನಾವು ಸುಂದರವಾಗಿ ರೂಪಿಸಿಕೊಳ್ಳಬೇಕು. ಕೆಲವರು ಸುಂದರ ಜೀವನ ಅಂದರೆ ಅವರು ನೆನೆಸುವುದೇನೆಂದರೆ ಹೆಚ್ಚು ಹಣ ಇರೋದು, ದೊಡ್ಡ ಮನೆ ಇರೋದು, ಒಂದು ಒಳ್ಳೆಯ ಕೆಲಸ ಇರುವಂಥದ್ದು, ಸಮಸ್ಯೆಗಳಿಲ್ಲದ ಒಂದು ಜೀವನ ಎಂಬುದಾಗಿ ನೆನೆಸ್ತಾರೆ. ಆದರೆ ನಿಜವಾದ ಸುಂದರವಾದ ಜೀವನ ಯಾವುದಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಸಮಾಧಾನ, ಪ್ರೀತಿ, ಐಕ್ಯತೆ ಇರುತ್ತೆ. ನೋಡ್ರಿ, ಅದುವೇ ಸುಂದರವಾದ ಜೀವನ. ಇವತ್ತು ಅನೇಕರು ತಮ್ಮ ಜೀವನವನ್ನು ಸುಂದರಗೊಳಿಸಲು ಹೊರಗಿನ ಸಂಗತಿಗಳನ್ನು ಎದುರು ನೋಡುತ್ತಿದ್ದಾರೆ. ನೋಡ್ರಿ, ಕೆಲವರು ಮನೆ ಬದಲಾಯಿಸುತ್ತಾರೆ, ಕೆಲಸ ಬದಲಾಯಿಸ್ತಾರೆ. ಆದರೆ ದೇವರು ಹೇಳ್ತಾರೆ, ನಿನ್ನ ಜೀವನ ಸುಂದರವಾಗಬೇಕಾದರೆ ನಿನ್ನ ಜೀವನವನ್ನು ಮೊದಲು ಬದಲಾಯಿಸಿಕೋ. ನಾನು ಬದಲಾದರೆ ನನ್ನ ಜೀವನ ಬದಲಾಗುತ್ತೆ. ಒಂದು ಆಮೇನ್ ಎಂಬುದಾಗಿ ಹೇಳ್ರಿ. ನಾನು ಬದಲಾದರೆ ನನ್ನ ಜೀವನ ಬದಲಾಗುತ್ತದೆ. ಹಾಗಾದರೆ ನಮ್ಮ ಜೀವನದಲ್ಲಿ ಮೊದಲು ನಾನು ಬದಲಾಗಬೇಕು. ಅದುವೇ ಸುಂದರವಾದ ಜೀವನ ರೀ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ. ಯಾರು ಕಳ್ಳನಂತ ಹೇಳಿದ್ರೆ ಸೈತಾನನು. ಸೈತಾನನು ನಮ್ಮ ಜೀವನವನ್ನು ನಷ್ಟಪಡಿಸಲಿಕ್ಕೆ ಬರುತ್ತಾನೆ. ನಮ್ಮ ಜೀವನವನ್ನು ನರಕಕ್ಕೆ ಕೊಂಡೊಯ್ಯಲು ಬರುತ್ತಾನೆ. ನಮ್ಮ ಜೀವನವು
ಹಾಳಾಗಬೇಕೆಂಬುದಾಗಿ ಬರುತ್ತಾನೆ. ಆದರೆ ಮುಂದಿನ ವಚನದಲ್ಲಿ ನೋಡ್ತೇವೆ, ನಾನಾದರೂ ಅವುಗಳಿಗೆ, ದೇವರು ಈ ಲೋಕಕ್ಕೆ ಬಂದದ್ದು ನಮ್ಮ ಜೀವನವನ್ನು ಸುಂದರವಾಗಿಸಲು, ನಮ್ಮ ಜೀವನದಲ್ಲಿ ಸಮೃದ್ಧಿ ಕೊಡಲು, ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಕೊಡಲು ದೇವರು ಈ ಲೋಕಕ್ಕೆ ಬಂದಿದ್ದಾರೆ. ಓ ಸ್ತೋತ್ರ. ಹಾಗಾದರೆ ಆ ದೇವರನ್ನು ನಾವು ಅಂಗೀಕರಿಸಿಕೊಂಡು ಆ ಜೀವನ, ದೇವರು ಕೊಟ್ಟಂಥ ಅಥವಾ ದೇವರು ತೋರಿಸುವ ಮಾರ್ಗದಲ್ಲಿ ನಡೆಯುವ ಜೀವನವೇ ಒಂದು ಸುಂದರ ಜೀವನ. ಪ್ರೀತಿಯುಳ್ಳ ದೇವ ಜನರೇ, ಈ ಸುಂದರವಾದ ಜೀವನಕ್ಕೆ ಒಂದು 7 ಸಂಗತಿಗಳನ್ನು ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದೇನೆ. ಮೊದಲನೇದಾಗಿ, ನಮ್ಮ ಜೀವನ ಸುಂದರವಾಗಿರಬೇಕಾದರೆ ಮೊದಲ ಸ್ಥಾನ ನಾವು ದೇವರಿಗೆ ಕೊಡಬೇಕು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರೋ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಇಂದು ಅನೇಕರು ಹೀಗೆ ಹೇಳುತ್ತಾರೆ, ಮೊದಲು ವಿದ್ಯಾಭ್ಯಾಸ ಪಾಸ್ಟರ್, ಮೊದಲು ನನ್ನ ಕೆಲಸ ಪಾಸ್ಟರ್, ಮೊದಲು ನನ್ನ ಕುಟುಂಬ ಪಾಸ್ಟರ್, ಮೊದಲು ನನ್ನ ಬಿಸ್ನೆಸ್ ಪಾಸ್ಟರ್, ಮೊದಲು ನಮ್ಮ ಮಕ್ಕಳ ಭವಿಷ್ಯ, ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ಮೊದಲು ನಾನಿರಬೇಕು. ಮೊದಲು ದೇವರು, ನಂತರ ಎಲ್ಲವೂ ಆಗಿರಬೇಕು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು ಎಂಬುದಾಗಿ ಹೇಳಿದರೆ, ನಮ್ಮ ದೇವರನ್ನು ಕೇವಲ ಸಭೆಯಲ್ಲಿ ಮಾತ್ರ ನೆನಪು ಮಾಡಿಕೊಳ್ಳುವುದು ಅಲ್ಲ, ಚರ್ಚಿಗೆ ಹೋಗುವಾಗ ಮಾತ್ರ ನೆನಪು ಮಾಡಿಕೊಳ್ಳುವುದು ಅಲ್ಲ, ನಮ್ಮ ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ಶಾಲೆಯಲ್ಲಿ, ಕಾಲೇಜಿನಲ್ಲಿ, ವ್ಯಾಪಾರದಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ದೇವರನ್ನು ಕೇಳಿಕೊಳ್ಳಬೇಕು. ಅವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು. ದೇವರು ಮೊದಲ ಸ್ಥಾನದಲ್ಲಿದ್ದರೆ ಉಳಿದವುಗಳು ಸರಿಯಾದ ಸ್ಥಾನಕ್ಕೆ ಬರುತ್ತದೆ. ದೇವರಿಗೆ ಮೊದಲ ಸ್ಥಾನ ಕೊಡುವವರ ಜೀವನ ದೇವರು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. ನೋಡ್ರಿ, ಅಬ್ರಾಮನನ್ನು ದೇವರು ಕರೆದಾಗ ಅವನು ದೇವರಿಗೆ ವಿಧೇಯನಾಗಿ ಮೊದಲ ಸ್ಥಾನ ದೇವರಿಗೆ ಕೊಟ್ಟಾಗ ದೇವರು ಅವನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಜನಾಂಗಗಳಿಗೆ ಅವನನ್ನು ತಂದೆಯಾಗಿ ದೇವರು ಮಾರ್ಪಡಿಸಿದರು. ಮೊದಲ ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ಸಹ ಕೊಟ್ಟರೆ ನಾವು ಅನೇಕರಿಗೆ ಆಶೀರ್ವಾದ ನಿಧಿಯಾಗುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದು. ನಮ್ಮ ಜೀವಿತ ಸುಂದರವಾಗಿರಬೇಕಾದರೆ ಮೊದಲ ಸ್ಥಾನ ನಾವು ದೇವರಿಗೆ ಕೊಡಬೇಕು. ಅಂದರೆ ನೀವು ದೇವರ ರಾಜ್ಯ, ನೀತಿ ಹುಡುಕಿದರೆ ಎಲ್ಲವೂ ಕೊಡಲ್ಪಡುತ್ತದೆ. ಇವತ್ತು ಮನುಷ್ಯನು ಹುಡುಕಬೇಕಾದದ್ದನ್ನು ಹುಡುಕುತ್ತಾ ಇಲ್ಲ. ಆದುದರಿಂದ ಮನುಷ್ಯ ಸಿಗಬೇಕಾದ ಕಾರ್ಯಗಳನ್ನು, ಪಡೆಯಬೇಕಾದ ಕಾರ್ಯಗಳನ್ನು ಪಡೆಯುತ್ತಾ ಇಲ್ಲ. ಒಬ್ಬ ರೈತ ಉತ್ತಮ ಬೀಜವನ್ನು ಖರೀದಿಸಿದ, ಒಳ್ಳೆ ಗೊಬ್ಬರವನ್ನು ಸಹ ತಂದ, ಆದರೆ ಹೊಲವನ್ನು ಉಳುಮೆ ಮಾಡಲಿಲ್ಲ, ಬೀಜವನ್ನು ಬಿತ್ತಲಿಲ್ಲ. ಮಳೆ ಬಂತು, ಆದರೆ ಬೆಳೆ ಬರಲಿಲ್ಲ. ಯಾಕೆ? ಅವನ ಮುಖ್ಯವಾದ ಕೆಲಸ ಅದು ಉಳುಮೆ ಮಾಡಬೇಕಾಗಿತ್ತು, ಬೀಜವನ್ನು ಬಿತ್ತಬೇಕಾಗಿತ್ತು. ಅದಾದ ನಂತರವೇ ಅವನು ಬೆಳೆಯನ್ನು ಎದುರು ನೋಡಿದ್ರೆ ಆ ಬೆಳೆ ಬರುತ್ತಾ ಇತ್ತು. ಅದೇ ವಿಧದಲ್ಲಿ ಇವತ್ತು ಮೊದಲು ನಾವೇನು ಮಾಡಬೇಕಂತ ಹೇಳಿದ್ರೆ, ಮೊದಲ ಸ್ಥಾನ ದೇವರಿಗೆ ಕೊಡಬೇಕು. ಅವರಿಗೆ ಕೊಟ್ಟು ಅವರನ್ನು ನಂಬಿ ನಾವು ಜೀವಿಸಿದರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಬೇಕೋ, ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ದೇವರು ನೋಡಿಕೊಳ್ಳುತ್ತಾರೆ. ನಮ್ಮ ಬಳಿ ಹಣ ಇರಬಹುದು, ಒಳ್ಳೆ ಕೆಲಸ ಇರಬಹುದು, ಪ್ರತಿಭೆ ಇರಬಹುದು, ಕುಟುಂಬ ಇರಬಹುದು, ಆದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮ ಲೈಫಲ್ಲಿ ಇಲ್ಲದಿದ್ದರೆ ನಮ್ಮ ಜೀವನ ಅದು ಸುಂದರವಾಗಿರುವುದಿಲ್ಲ ರೀ. ನಮ್ಮ ಜೀವನದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಟ್ಟು ನೋಡ್ರಿ, ದೇವರು ನಿಮ್ಮನ್ನು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಮಾನಿಸಿ ನಡೆಸುತ್ತಾರೆ.
ಒಬ್ಬ ಚಿಕ್ಕ ಹುಡುಗ ಹೋಟೆಲ್ಗೆ ಹೋದಂತೆ, ಕೇಳದಂತೆ ಇಡ್ಲಿ ಎಷ್ಟು ರೀ? 5 ರೂಪಾಯಿಗೆ ಒಂದಪ್ಪ, 4 ಇಡ್ಲಿ 20 ರೂಪಾಯಿ ಅಂತ ಹೇಳಿದ್ರಂತೆ. ಚಟ್ನಿ ಎಷ್ಟು ಅಂಕಲ್? ಸಾಂಬಾರು ಎಷ್ಟು ಅಂಕಲ್? ಇಲ್ಲಪ್ಪ, ಚಟ್ನಿ ಸಾಂಬಾರು ಫ್ರೀ ಅಂತ ಹೇಳಿದಾಗ ಇವನು ಹೇಳಿದಂತೆ, ಹಾಗಾದರೆ ನನಗೆ ಇಡ್ಲಿ ಬೇಡ, ಫ್ರೀ ಅಂತ ಹೇಳಿದಿರಲ್ವಾ, ಆ ಚಟ್ನಿ ಸಾಂಬಾರನ್ನು ಮಾತ್ರ ಕೊಡ್ರಿ. ಆಗ ಹೋಟೆಲ್ ಅಧಿಕಾರಿ ಹೇಳಿದಂತೆ, ಅಪ್ಪ 4 ಇಡ್ಲಿ ತಗೊಂಡ್ರೆ ಚಟ್ನಿ ಸಾಂಬಾರು ಫ್ರೀಯಾಗಿ ಕೊಡ್ತೇವೆ, ನೀನು ಇಡ್ಲಿ ತಗೊಂಡ್ರೆ ಚಟ್ನಿ ಸಾಂಬಾರು ಉಚಿತವಾಗಿ ಕೊಡ್ತೇವೆ. ಇವತ್ತು ಕೂಡ ಮೊದಲು ನಾವು ದೇವರನ್ನು ಹುಡುಕುವಾಗ ಅದರ ಜೊತೆಯಲ್ಲಿ ಎಲ್ಲವೂ ಕೊಡಲ್ಪಡುತ್ತದಂತೆ. ಇವತ್ತೇನೆಲ್ಲ ನಾವು ಕಷ್ಟಪಟ್ಟು ಯಾವುದಕ್ಕೆಲ್ಲ ದುಡಿತಾ ಇದೆಯೋ ಅದೆಲ್ಲವೂ ಮೊದಲು ದೇವರಿಗೆ ಸ್ಥಾನ ಕೊಟ್ಟು ನಂತರ ಬಾಕಿ ಕಾರ್ಯ ಮಾಡುವಾಗ ಎಲ್ಲವನ್ನ ದೇವರು ನೋಡಿಕೊಳ್ಳುತ್ತಾರೆ. ನೋಡ್ರಿ, ಒಬ್ಬ ವ್ಯಕ್ತಿ ನೆರಳನ್ನು ಹಿಡಿಯಲು ಓಡುತ್ತಾ ಇದ್ದ. ಎಷ್ಟು ಓಡಿದರೂ ನೆರಳು ಮುಂದೆ ಹೋಗುತ್ತಾ ಇತ್ತು. ಒಬ್ಬ ವೃದ್ಧ ಹೇಳಿದ, ಅಪ್ಪ ಏನು ಮಾಡ್ತಾ ಇದೆಯಾ? ಇಲ್ಲ, ನನ್ನ ನೆರಳನ್ನು ಹಿಡಿಲಿಕ್ಕೆ ಹೋಗುತ್ತಾ ಇದ್ದೇನೆ, ಅದು ನಾನು ಎಲ್ಲಿ ಹೋದರೂ ಅದು ಹಾಗೆ ಮುಂದಾಗಿ ಹೋಗ್ತಾ ಇದೆ. ಆಗ ಆ ವೃದ್ಧ ಹೇಳಿದ, ಸೂರ್ಯನ ಕಡೆಗೆ ತಿರುಗಿ ನಡೆಯಪ್ಪ, ಆಗ ನೀನು ನೆರಳನ್ನು ಅದು ನಿನ್ನ ಹಿಂದೆನೇ ಬರ್ತದೆ. ಸೂರ್ಯನ ಕಡೆಗೆ ತಿರುಗಿದಾಗ ನೆರಳು ತಾನಾಗಿಯೇ ಅವನು ಹೋದ ಕಡೆ ಅದು ಬರ್ತಾ ಇತ್ತು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತೊಂದು ಆತ್ಮೀಕ ಅರ್ಥವೇನೆಂದರೆ, ನೀತಿ ಸೂರ್ಯನ ಕಡೆ ನಿಮ್ಮ ಜೀವಿತವನ್ನು ದೃಷ್ಟಿಸಿ ನೋಡುವುದಾದರೆ ನಿಮ್ಮ ಹಿಂದೆ ಎಲ್ಲ ಬರ್ತ್ರಿ. ಏನೆಲ್ಲ ಬರಬೇಕು, ಏನೆಲ್ಲ ಕೊಡಬೇಕು ದೇವರು ಕೊಡ್ತಾರೆ. ಆದರೆ ನೀನು ದೇವರನ್ನು ಹಿಂಬಾಲಿಸಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕು, ಅವುಗಳ ಕೂಡ ನಿನಗೆಲ್ಲವೂ ದೊರೆಯುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ದೇವರಿಗೆ ಮುಖ್ಯ ಸ್ಥಾನ ಕೊಟ್ಟಿದ್ದೀರಾ? ನೆನಪು ಬಂದಾಗ ಮಾತ್ರ ಅಲ್ಲ, ದೇವರಿಗೆ ಎಲ್ಲ ಸಮಯದಲ್ಲಿ ಮೊದಲ ಸ್ಥಾನ ಕೊಟ್ಟಿದ್ದೀರಾ? ನೋಡ್ರಿ, ಕತ್ತಲೆಯನ್ನು ಓಡಿಸಲು ಯಾರು ಪ್ರಯತ್ನಿಸಬೇಕಾಗಿಲ್ಲ. ಬೆಳಕು ಬಂದರೆ ಕತ್ತಲು ಹೋಗುತ್ತದೆ. ಅದೇ ರೀತಿ ದೇವರಿಗೆ ಮೊದಲ ಸ್ಥಾನ ಕೊಟ್ಟಾಗ ಭಯ ದೂರವಾಗುತ್ತೆ, ಗೊಂದಲ ದೂರವಾಗುತ್ತೆ, ನಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡುತ್ತದೆ, ನಮ್ಮ ಜೀವನವನ್ನು ದೇವರು ನಡೆಸುತ್ತಾರೆ. ಹಾಗಾದರೆ ಹೇಗೆ ನಾವು ದೇವರಿಗೆ ಮೊದಲ ಸ್ಥಾನ ಕೊಡೋದು? ಪ್ರತಿದಿನ ಪ್ರಾರ್ಥನೆಯಿಂದ ದಿನವನ್ನು ಆರಂಭಿಸಿರಿ. ಪ್ರತಿ ಸಮಯ ಬೆಳಿಗ್ಗೆದ್ದ ತಕ್ಷಣ ನಿಮ್ಮ ಪ್ರಯಾಣ ದೇವರೊಂದಿಗೆ ಆರಂಭವಾಗಲಿ. ಪ್ರತಿಯೊಂದು ಕಾರ್ಯಗಳಲ್ಲಿ ಸಹ ದೇವರ ಆಲೋಚನೆಯನ್ನು ಕೇಳ್ರಿ, ದೇವರನ್ನ ನಂಬ್ರಿ. ದೇವರನ್ನ ನಂಬಿ ಮುಂದಕ್ಕೆ ಹೋಗುವಾಗ ದೇವರು ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ನೋಡಿಕೊಳ್ಳುತ್ತಾರೆ. ನೋಡ್ರಿ, ನಿಮ್ಮ ಜೀವನ ದೇವರೊಂದಿಗೆ ಆರಂಭವಾಗುತ್ತಿದೆಯಾ ಅಥವಾ ಲೋಕದ ಸುದ್ದಿಯೊಂದಿಗೆ ಆರಂಭವಾಗುತ್ತಿದೆಯಾ? ನಿಮ್ಮ ಜೀವನ ಬೈಬಲೊಂದಿಗೆ ಆರಂಭವಾಗುತ್ತಾ ಇದೆಯಾ ಅಥವಾ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನಿಂದ ಆರಂಭವಾಗುತ್ತಾ ಇದೆಯಾ? ಮೊದಲ ಸ್ಥಾನ ಅಂದರೆ ದೇವರಿಗೆ ಕೊಟ್ಟು ದೇವರು ಬಯಸುವ ಕಾರ್ಯವನ್ನು ಮಾಡ್ರೆ, ವಾಕ್ಯವನ್ನು ಓದ್ರೆ, ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ರೆ, ಪ್ರತಿ ದಿವಸ ಒಂದು ಸಮಯ ದೇವರ ವಚನವನ್ನು ಧ್ಯಾನಿಸಿರಿ. ಇದುವೇ ದೇವರನ್ನು ಹುಡುಕುವುದು. ಕೆಲವರು ದೇವರನ್ನು ಹುಡುಕುವುದಂದ್ರೆ ಏನೋ ಚರ್ಚಿಗೆ ಹೋಗೋದು ಬರೋದು. ನೋ, ದೇವರೊಟ್ಟಿಗೆ ನನಗೆ ಒಂದು ವೈಯಕ್ತಿಕವಾದ ಸಂಬಂಧ ಇರಬೇಕು. ಒಂದು ಅದ್ಭುತ ಸಾಕ್ಷಿ ಹೇಳ್ತೇನ್ರಿ. ಎರಿಕ್ ಲಿಡ್ಡೇಲ ಎಂಬಂಥ ಒಬ್ಬ ದೊಡ್ಡ ಒಲಿಂಪಿಕ್ಕಲ್ಲಿ ಆಯ್ಕೆಯಾದಂಥ ಒಬ್ಬ ಓಟಗಾರ 1924ರಲ್ಲಿ ಫ್ರಾನ್ಸ್ ನಗರದಲ್ಲಿ ಒಂದು ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತ್ರಿ. ಸ್ಕಾಟ್ಲೆಂಡಿನ ಎರಿಕ್ ಲಿಡ್ಡೇಲ್ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದೇ ಗೆಲ್ತಾರೆಂಬುದಾಗಿ ಆ ದೇಶದವರೇ ನಂಬಿದ್ರು. ಆದರೆ ಒಲಿಂಪಿಕ್ ಡೇಟ್ಗಳು ಫಿಕ್ಸ್ ಆಗಿ ಹೊರಗಡೆ ಬಂದಾಗ ಆ ಒಲಿಂಪಿಕ್ ಡೇಟ್ ಭಾನುವಾರ ಓಡಬೇಕೆಂಬುದಾಗಿ ಬಂದಿತ್ತು. ಆ ಸುದ್ದಿಯನ್ನು ಕೇಳಿ ಎರಿಕ್ ಹೇಳಿದ್ರು, ನೋ, ಭಾನುವಾರ ನಾ ದೇವರನ್ನ ಆರಾಧಿಸುವ ದಿನ. ಅದು ಒಲಿಂಪಿಕ್ ಆಗಲಿ ಏನೇ ಆಗಲಿ ನಾನು ಓಡುವುದೇ ಇಲ್ಲ. ದೇಶದ ಜನರು ದಂಗೆ ಎದ್ರು, ಪ್ರಧಾನ ಮಂತ್ರಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಯಾವುದಕ್ಕೂ ಅವರು ಕಿವಿಗೊಡಲಿಲ್ಲ. ಆ 100 ಮೀಟರ್ ಓಟ ಅವರು ಓಡಲೇ ಇಲ್ಲ ರೀ. ಆ ಭಾನುವಾರ ಅಲ್ಲೇ ಒಂದು ಚರ್ಚಿಗೆ ಹೋಗಿ ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ, ದೇವರನ್ನ ಆರಾಧಿಸ್ತಾರೆ. ಆ 100 ಮೀಟರ್ ಓಡುವ
ಬದಲು ಮಂಡೇ ಅಥವಾ ಸೋಮವಾರ ಇನ್ನೊಂದು 400 ಮೀಟರ್ ಓಡುವಂಥ ಓಟದಲ್ಲಿ ಭಾಗಿಯಾದರು. ಆದರೆ ಅವರ ಮೇಲೆ ನಿರೀಕ್ಷೆನೇ ಇರಲಿಲ್ಲ. ಆದರೆ ಅವರು ಓಡಿದಾಗ ಚಿನ್ನದ ಪದಕವನ್ನು ಗೆದ್ದರು. ಅವರು ಮೊದಲ ಸ್ಥಾನ ದೇವರಿಗೆ ಕೊಟ್ಟಾಗ, ದೇವರನ್ನು ಸನ್ಮಾನಿಸಿದಾಗ ದೇವರು ಸಹ ಅವರನ್ನು ಬಿಡಲಿಲ್ಲ, ಸನ್ಮಾನಿಸಿದರು. ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ನಾವು ಯಾರನ್ನು ಸನ್ಮಾನಿಸುತ್ತಿದ್ದೇವೆ? ಚಿಕ್ಕ ಚಿಕ್ಕ ವಿಷಯ ಬಂದಾಗ ನಾವೇನು ಮಾಡ್ತೇವೆ ಅಂದರೆ ದೇವರ ಆಲಯಕ್ಕೆ ಹೋಗುವುದಿಲ್ಲ, ಸಭೆಗಳಿಗೆ ಹೋಗುವುದಿಲ್ಲ, ದೇವರನ್ನು ನಾವು ಹುಡುಕುವುದಿಲ್ಲ. ಆದರೆ ಮೊದಲ ಸ್ಥಾನವನ್ನು ನಮ್ಮ ಜೀವನ ಅದು ಬಹಳ ಸುಂದರವಾಗಿರಬೇಕಾದ್ರೆ ಮೊದಲ ಸ್ಥಾನವನ್ನು ನಾವು ದೇವರಿಗೆ ಕೊಡಬೇಕು. ಎರಡನೇದಾಗಿ ನಮ್ಮ ಜೀವನ ಸುಂದರವಾಗಿರಬೇಕಾದ್ರೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ ಹೇಳ್ತದೆ, ನಿಮ್ಮಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಯೇಸುಸ್ವಾಮಿ ಹೀಗೆ ಹೇಳಲಿಲ್ಲರೆ, ನೀವು ದೊಡ್ಡ ಕಟ್ಟಡ ಕಟ್ಟಿದರೆ, ನೀವು ಚೆನ್ನಾಗಿ ಪ್ರಸಂಗ ಮಾಡಿದ್ರೆ, ನೀವು ಚೆನ್ನಾಗಿ ಪ್ರೇಯರ್ ಮಾಡಿದ್ರೆ ನನ್ನ ಶಿಷ್ಯರೆಂಬುದಾಗಿ ತಿಳಿದುಕೊಳ್ತಾರೆ. ನೋ, ಯೇಸುಸ್ವಾಮಿ ಹೇಳಿದರು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಆಗ ಜನರು ನನ್ನ ಶಿಷ್ಯರೆಂಬುದಾಗಿ ನಿಮ್ಮನ್ನು ತಿಳಿದುಕೊಳ್ತಾರೆ. ನಾವು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಬೇಕು. ಪ್ರೀತಿ ಎಂದರೇನು? ಪ್ರೀತಿ ಎಂದರೆ ಒಳ್ಳೆ ಮಾತನಾಡುವಂಥದ್ದು, ಕ್ಷಮಿಸುವಂಥದ್ದು, ಸಹಾಯ ಮಾಡುವಂಥದ್ದು, ಇತರರ ದುಃಖದಲ್ಲಿ ಜೊತೆಯಾಗಿರುವಂಥದ್ದು. ಸ್ತೋತ್ರ. ಇದುವೇ ಒಂದು ಪರಸ್ಪರ ಪ್ರೀತಿಸುವಂಥ ದೈವಿಕ ಪ್ರೀತಿಯಾಗಿದೆ. ಈ ಲೋಕದಲ್ಲಿ ನಾವು ಎಲ್ಲರನ್ನ ಪ್ರೀತಿಸಬೇಕು. ಒಬ್ಬ ಧರ್ಮೋಪದೇಶಕನು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳುತ್ತಾ ಇದ್ದಾನೆ, ಯೇಸು ಸ್ವಾಮಿ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಎಲ್ಲ ಆಜ್ಞೆಗಳು ನನಗೆ ಗೊತ್ತು, ಆದರೆ ಅದರಲ್ಲಿ ಮುಖ್ಯವಾದ ಆಜ್ಞೆ ಯಾವುದು? ಆಗ ದೇವರು 2 ಕಾರ್ಯವನ್ನು ಹೇಳಿದ್ರು. ಮೊದಲು ನಿನ್ನ ದೇವರನ್ನು ಪ್ರೀತಿಸಪ್ಪ, ಎರಡನೇದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಈ 2 ಆಜ್ಞೆಗಳಿಗಿಂತ ಮತ್ತೊಂದು ಆಜ್ಞೆ ಇಲ್ಲ, ಇವುಗಳನ್ನು ಪಾಲಿಸು ಎಂಬುದಾಗಿ ಹೇಳಿದರು. ನೋಡ್ರಿ, ಹಾಗಾದರೆ ನಾವು ಸಹ ದೇವರನ್ನೂ ಪ್ರೀತಿಸಬೇಕು, ಅದರೊಟ್ಟಿಗೆ ನೆರೆಯವರನ್ನು ಪ್ರೀತಿಸಬೇಕು. ಒಂದು ಮನೆ ಎಷ್ಟೇ ದೊಡ್ಡದಾಗಿರಲಿ ಅದರೊಳಗೆ ಪ್ರೀತಿ ಇಲ್ಲದಿದ್ದರೆ ಅದು ಮನೆಯಲ್ಲ ರೀ. ನೋಡ್ರಿ, ಒಂದು ಕುಟುಂಬ ಎಷ್ಟೇ ಶ್ರೀಮಂತವಾಗಿರಲಿ ಒಬ್ಬರಿಗೊಬ್ಬರು ಪ್ರೀತಿ ಇಲ್ಲದಿದ್ದರೆ ಅಲ್ಲಿ ಏನಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿ ಇರುವಂಥ ಒಂದು ಗುಡಿಸಲು ಇದ್ದರೆ ಅದುವೇ ದೊಡ್ಡ ಮನೆ, ಅದು ಅರಮನೆಗಿಂತ ಬಹಳ ಶ್ರೇಷ್ಠವಾದದ್ದು. ನೋಡ್ರಿ, ಜೀವನವನ್ನು ಸುಂದರವಾಗಿಸುವುದು ಹಣ ಅಲ್ಲ. ಕೆಲವರು ಬಿಸಿ ಸಂಬಂಧವನ್ನು ಕಳ್ಕೊಂಡು ಬಿಡುತ್ತಾರೆ, ಯಾರಿಗೂ ಮರ್ಯಾದೆ ಗೌರವವನ್ನು ಕೊಡೋದಿಲ್ಲ. ಹಾಗಲ್ಲ, ನಮ್ಮ ಜೀವಿತದಲ್ಲಿ ಪ್ರೀತಿಯಲ್ಲಿ ಜೀವಿಸಬೇಕು. ನಮ್ಮ ಮನೆಯಲ್ಲಿ ಹೊಸತ್ರ ಗಂಡನು ಹೆಂಡತಿಯ ನಡುವೆ ಪ್ರೀತಿ ಇದೆಯಾ? ಹೆಂಡತಿಗೆ ಗಂಡನ ನಡುವೆ ಪ್ರೀತಿ ಇದೆಯಾ? ತಂದೆ ತಾಯಿಯವರ ಮೇಲೆ ನಮಗೆ ಪ್ರೀತಿ ಇದೆಯಾ? ಸಹೋದರರಲ್ಲಿ ಪ್ರೀತಿ ಇದೆಯಾ? ನಾವು ಸಭೆಗೆ ಹೋಗುತ್ತಾ ಇದ್ದೇವೆ, ಸಭೆಯಲ್ಲಿರುವಂಥ ಎಲ್ಲರನ್ನ ನಾವು ಪ್ರೀತಿಸುತ್ತಾ ಇದ್ದೇವಾ? ಪರಸ್ಪರ ಪ್ರೀತಿಸುವುದನ್ನು ನಾವು ಕಲಿಯಬೇಕು. ತಮಿಳುನಾಡಿನ ಮಧುರೈ ಪಟ್ಟಣದಲ್ಲಿ ನಾರಾಯಣ್ ಕೃಷ್ಣನ್ ಎಂಬಂಥ ಒಬ್ಬ ಯುವಕ ಇದ್ದರು. ಅವರು ಬಹಳ ಪ್ರತಿಭಾವಂತ ಒಬ್ಬ ಅಡಿಗೆ ಭಟ್ಟರಾಗಿದ್ದರು. ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದರು. ಒಳ್ಳೆ ಸಂಬಳ ಅವರಿಗೆ ಸಿಗುತ್ತಾ ಇತ್ತು. ಅದಾದ ನಂತರವಾಗಿ ಸ್ವಿಟ್ಜರ್ಲ್ಯಾಂಡಿನ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡುವ ಅವಕಾಶ ಅವರಿಗೆ ದೊರಕಿತು. ಒಳ್ಳೆಯ ಸಂಬಳ, ವಿದೇಶದಲ್ಲಿ ಉದ್ಯೋಗ, ಇನ್ನು ನನ್ನ ಜೀವನ ಸುಂದರವಾಗ್ತದೆ ಎಂಬುದಾಗಿ ನೆನೆಸಿಕೊಂಡು 2002ರಲ್ಲಿ ಅವರು ವಿದೇಶಕ್ಕೆ ಹೋಗುವ ಮುಂಚೆ ಅವರು ತಮ್ಮ ಸ್ವಂತ ಪಟ್ಟಣ ಮಧುರೈಗೆ ಬಂದಿದ್ದರು. ಒಂದು ದಿನ ರಸ್ತೆಯಲ್ಲಿ ಹೋಗುವಾಗ ಬಹಳ ದಿನದಿಂದ ಊಟ ಇಲ್ಲದೆ
ಇಲ್ಲದೆ ಕಷ್ಟಪಡುತ್ತಿದ್ದ ಒಬ್ಬ ವೃದ್ಧ ತಂದೆಯನ್ನು ಕಂಡ್ರು. ಆ ದೃಶ್ಯ ಅವನ ಹೃದಯವನ್ನು ಆಳವಾಗಿ ಮುಟ್ಟಿದ್ರೆ ತಕ್ಷಣ ವ್ಯಕ್ತಿಯನ್ನು, ಆ ತಂದೆಯವರನ್ನು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅವರಿಗೆ ಆದಂಥ ಒಂದು ಊಟವನ್ನು ಕೊಡಿಸಿದರು. ಆಹಾರ ಸಿಕ್ಕಾಗ ಆ ವೃದ್ಧ ತಂದೆಯ ಮುಖದಲ್ಲಿ ಒಂದು ದೊಡ್ಡ ಸಂತೋಷ ಕಂಡನು. ಆಗ ಆ ನಾರಾಯಣವರು ಯೋಚನೆ ಮಾಡಲಿಕ್ಕೆ ಆರಂಭಿಸ್ತಾರೆ, ನಾನು ವಿದೇಶಕ್ಕೆ ಹೋದರೆ ಕೆಲವರಿಗೆ ಮಾತ್ರ ರುಚಿಯಾದ ಆಹಾರ ತಯಾರಿಸಬಹುದು, ಆದರೆ ಹಸಿದಿರುವ ಜನರಿಗೆ ಆಹಾರ ನೀಡಿದರೆ ಅದು ಇನ್ನೂ ಹೆಚ್ಚು ಸಂತೋಷ ಕೊಡುತ್ತಲ್ಲವೇ ಎಂಬುದಾಗಿ ಆ ವಿದೇಶದ ದೊಡ್ಡ ಉದ್ಯೋಗವನ್ನು ಬಿಟ್ಟು ಒಂದು ತೀರ್ಮಾನವನ್ನು ತಕ್ಕೊಂಡು ಅವರ ಪಟ್ಟಣದಲ್ಲಿ ಪ್ರತಿ ದಿವಸ ಒಂದು 30 ಜನರಿಗೆ, ಆ ಬೀದಿಯಲ್ಲಿರುವಂಥ ಜನರಿಗೆ ಊಟ ಕೊಡಲು ಅವರು ಆರಂಭಿಸಿದರು. ಹಾಗೆ ಅವರು ಆರಂಭಿಸಿದಂಥ ಸೇವೆ ಇವತ್ತು ದೊಡ್ಡ ಮಟ್ಟಕ್ಕೆ ಅದು ಬೆಳೆದಿದೆ. ಅವರ ಮೂಲಕವಾಗಿ, ಅವರ ಟ್ರಸ್ಟ್ ಮೂಲಕವಾಗಿ ಇವತ್ತು ಅನೇಕ ಜನರು ಪೋಷಿಸುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವ ಮಕ್ಕಳಾದಂಥ ನಾವುಗಳು ಸಹ ಇನ್ನೊಬ್ಬರ ನೋವನ್ನು ನೋಡಿ ನಮ್ಮ ಹೃದಯದಲ್ಲಿ ಸ್ಪಂದಿಸುವುದೇ ಪ್ರೀತಿ. ನೀವೆಲ್ಲರ ಬದುಕನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಒಬ್ಬರ ವ್ಯಕ್ತಿಯ ಜೀವಿತದಲ್ಲಿ ಒಂದು ಪ್ರೀತಿಯನ್ನು ನಾವು ಬೆಳಗಿಸಬಹುದು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ಜೀವನದಲ್ಲಿರುವ ಸಮಸ್ಯೆಗಳು ಮಾಯವಾಗದೇ ಇರಬಹುದು, ಆದರೆ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ದೇವರು ಕೊಡುತ್ತಾರೆ. ದೊಡ್ಡ ಮನೆ ಜೀವನವನ್ನು ಸುಂದರವಾಗಿಸುವುದಿಲ್ಲ, ಆ ಮನೆಯೊಳಗಿನ ಪ್ರೀತಿಯೇ ಜೀವನವನ್ನು ಸುಂದರಗೊಳಿಸುತ್ತದೆ. ಪ್ರೀತಿ ಇಲ್ಲದ ಐಶ್ವರ್ಯ ಜೀವನ ಅದು ಖಾಲಿಯಾಗಿಸ್ತದೆ. ಪ್ರೀತಿಯಿಂದ ಹಂಚಿದ ಒಂದು ತುತ್ತು ಅನ್ನ ಜೀವನವನ್ನು ಸುಂದರವಾಗಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿಮ್ಮ ಸುತ್ತಮುತ್ತ ನೋಡ್ರಿ, ಎಷ್ಟೋ ಜನರು ಪ್ರೀತಿ ಇಲ್ಲದೆ ಜೀವಿಸುತ್ತಾ ಇದ್ದಾರೆ. ನಾವು ಸಹ ಇವತ್ತು ತೀರ್ಮಾನ ಮಾಡೋಣ, ನನ್ನ ಕುಟುಂಬದಿಂದ ಆರಂಭವಾಗಲಿ, ನನ್ನ ನೆರೆಯವರಿಂದ ಆರಂಭವಾಗಲಿ, ನನ್ನ ಸಭೆಯಿಂದ ಆರಂಭವಾಗಲಿ, ಪ್ರತಿಯೊಬ್ಬರೂ ನಾವು ಪರಸ್ಪರ ಪ್ರೀತಿಸುತ್ತಾ ಬಾಳೋಣ. ಅದುವೇ ಸುಂದರವಾದ ಜೀವನಕ್ಕೆ ದೇವರು ಕೊಡುವಂಥ ಕಾರ್ಯವಾಗಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರೋಣ. ಮೂರನೇದಾಗಿ, ನಮ್ಮ ಜೀವನ ಸುಂದರವಾಗಿರಬೇಕಾದರೆ ದ್ವೇಷದಿಂದ ಜೀವಿಸಬೇಡ್ರಿ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ದ್ವೇಷ ಜಗಳವನ್ನು ಎಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನು ಮುಚ್ಚುತ್ತದೆ. ಈ ಲೋಕದಲ್ಲಿ 2 ವಿಧ ಜನರಿದ್ದಾರೆ, ಒಂದು ದ್ವೇಷಿಸುವವರು, ಇನ್ನೊಂದು ಪ್ರೀತಿಸುವವರು. ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾರನ್ನೂ ದ್ವೇಷಿಸಲಿಲ್ಲ. ಹಿಡಿದುಕೊಟ್ಟ ಯೂದನನ್ನು ಸಹ ಅವರು ಪ್ರೀತಿಸಿ ಅಪ್ಪಿಕೊಂಡರು. ಪೇತ್ರನು ಯೇಸು ಸ್ವಾಮಿ ಮೇಲಿದ್ದ ಪ್ರೀತಿಯ ನಿಮಿತ್ತ ಸೈನಿಕನ ಕಿವಿಯನ್ನು ಕತ್ತರಿಸಿದರು, ಅದನ್ನು ಸರಿ ಮಾಡಿದರು. ಒಬ್ಬ ಅಮೆರಿಕದ ಸುಪ್ರಸಿದ್ಧ ಅಧ್ಯಕ್ಷರಾದ ಅಬ್ರಾಮ್ ಲಿಂಕನ್ ಹೀಗೆ ಹೇಳಿದ್ದಾರೆ, ನನ್ನ ಶತ್ರುಗಳನ್ನು ನಾನು ನಾಶ ಮಾಡುವುದಿಲ್ಲ, ಅವರುಗಳನ್ನು ಸ್ನೇಹಿತರನ್ನಾಗಿ ಮಾಡುತ್ತೇನೆ. ಆ ಸ್ನೇಹತ್ವ ನನ್ನ ಶತ್ರುಗಳನ್ನು ನಾಶ ಮಾಡುತ್ತದೆ. ಎಷ್ಟು ಅರ್ಥಗರ್ಭಿತವಾದಂಥ ಮಾತು ನೋಡ್ರೆ. ಸಂತ ಫ್ರಾನ್ಸಿಸ್ ಅವರು ಹೀಗೆ ಹೇಳಿದ್ದಾರೆ, ಎಲ್ಲಿ ದ್ವೇಷ ಇದೆಯೋ ಅಲ್ಲಿ ನಾನು ಪ್ರೀತಿಯನ್ನು ಬಿತ್ತುವಂತೆ ನನಗೆ ಸಹಾಯ ಮಾಡ್ರಿ. ಜೀವನ ಇರೋದು ದ್ವೇಷ ಮಾಡೋದಕ್ಕಲ್ಲರಿ, ಪ್ರೀತಿಸುವುದಕ್ಕೆ. ಒಂದು ಸಣ್ಣ ಕಿಡಿ ದೊಡ್ಡ ಕಾಡನ್ನೇ ಸುಡಬಹುದು. ಒಂದು ಸಣ್ಣ ದ್ವೇಷ ಸಾಕು ಒಂದು ಕುಟುಂಬವನ್ನು ಒಡೆಯಲು, ಸ್ನೇಹವನ್ನು ಮುರಿಯಲು. ಆದರೆ ನಮಗೆ ದ್ವೇಷ ಬೇಡ, ಪ್ರೀತಿ ಬೇಕರಿ. ನಮ್ಮ ಜೀವನದಲ್ಲಿ ನಾವು ದ್ವೇಷದಿಂದ ಬಾಳಬಾರದು. ಒಬ್ಬ ವ್ಯಕ್ತಿ ಅವನು ಎಷ್ಟೇ ಮೋಸಕರವಾಗಿದ್ದರೂ ಕೂಡ ದ್ವೇಷದ ಜೀವನ ಬೇಡ, ಪ್ರೀತಿಯ ಜೀವನ ಇರಲಿ. ಈ ದ್ವೇಷ ಏನು ಮಾಡ್ತದಂದರೆ ಮೊದಲು ಅದು ನಮ್ಮನ್ನು ಕೊಲ್ಲುವಂಥದ್ದಾಗಿದೆ. ನೋಡ್ರಿ, ಜನರು ಯೇಸು ಸ್ವಾಮಿಯನ್ನು ದ್ವೇಷಿಸಿದರು, ಅವಮಾನಿಸಿದರು, ಶಿಲುಬೆಗೆ ಏರಿಸಿದರು. ಆದರೆ ಯೇಸು ಸ್ವಾಮಿ ದ್ವೇಷದಿಂದ ಉತ್ತರಿಸಲಿಲ್ಲ. ಪ್ರಾರ್ಥಿಸಿದರು, ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಪ್ರೀತಿಸಿದರು. ಇದುವೇ ನಿಜವಾದ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಜನರನ್ನು ಪ್ರೀತಿಸುತ್ತಾ ಇದ್ದೇವೆಯಾ ಅಥವಾ ದ್ವೇಷಿಸುತ್ತಾ ಇದ್ದೇವೆಯಾ? ದೇಶವನ್ನು ಹಿಡ್ಕೊಂಡವನಿಗೆ ಸಮಾಧಾನ ಇರೋದಿಲ್ಲರಿ. ದೇವರ ಆಶೀರ್ವಾದವನ್ನು
ಸಂಪೂರ್ಣವಾಗಿ ಅನುಭವಿಸಬೇಕಾದ್ರೆ ನಾವು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ದ್ವೇಷ ಸಂಬಂಧಗಳನ್ನು ಒಡೆಯುತ್ತದೆ, ಪ್ರೀತಿ ಸಂಬಂಧಗಳನ್ನು ಕಟ್ಟುತ್ತದೆ. ಕ್ಷಮಿಸುವವನು ದುರ್ಬಲನಲ್ಲ, ಅವನು ಬಲಶಾಲಿ. ದ್ವೇಷ ಹೃದಯವನ್ನು ಕತ್ತಲೆಯಾಗಿಸುತ್ತದೆ, ಪ್ರೀತಿ ಅದನ್ನು ಬೆಳಗಿಸುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಸುಂದರವಾದ ಜೀವನ ಬೇಕಾದರೆ ದ್ವೇಷವನ್ನು ಕಿತ್ತುವಸಿಯೋಣ, ಪ್ರೀತಿಯಲ್ಲಿ ನಾವು ಬಾಳೋಣ. ನಾಲ್ಕನೇದಾಗಿ, ನಮ್ಮ ಜೀವನ ಸುಂದರವಾಗಿರಬೇಕಾದರೆ ಇರುವಷ್ಟು ದಿನ ಸಂತೋಷವಾಗಿ ಜೀವಿಸ್ರಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ. ನಾವು ಅನೇಕ ಸಾರಿ ನಮ್ಮ ಸಂತೋಷವನ್ನು ಮುಂದಿನ ದಿನಕ್ಕೆ ತಳ್ಳುತ್ತೇವೆ. ನನ್ನ ಕೆಲಸ ಸರಿಯಾದರೆ ಸಂತೋಷವಾಗ್ತೇನೆ, ನನ್ನ ಆರೋಗ್ಯ ಸುಧಾರಿಸಿದರೆ ಸಂತೋಷವಾಗ್ತೇನೆ, ನನ್ನ ಕುಟುಂಬದ ಸಮಸ್ಯೆ ನೀಗಿ ಹೋದರೆ ಸಂತೋಷ ಪಡ್ತೇನೆ. ನೋಡ್ರಿ, ನಮ್ಮ ಜೀವನ ಅದು ಇರುವವರೆಗೂ ಸಹ ಸಮಸ್ಯೆಗಳಿಂದ, ಹೋರಾಟಗಳಿಂದ ತುಂಬಿರುವ ಜೀವನ. ನೀವು ಸಂತೋಷ ಮುಂದೆ ಹಾಕಿದ್ರೆ ನಿಮ್ಮ ಲೈಫಲ್ಲಿ ಒಂದು ದಿನವೂ ಸಹ ನೀವು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಜನರು ಹೇಳ್ತಾರೆ, ಅದಾದ ಮೇಲೆ ಸಂತೋಷ ಪಡ್ತೇನೆ, ಇದು ಆದ ಮೇಲೆ ಸಂತೋಷ ಪಡ್ತೇನೆ, ಹಣ ಬಂದ ಮೇಲೆ ಸಂತೋಷ ಪಡ್ತೇನೆ, ಮನೆ ಕಟ್ಟಿದ ಮೇಲೆ ಸಂತೋಷ ಪಡ್ತೇನೆ, ಮಕ್ಕಳು ದೊಡ್ಡವರಾದ ಮೇಲೆ ಸಂತೋಷ ಪಡ್ತೇನೆ, ಅವರಿಗೆ ಮದುವೆ ಆದ ಮೇಲೆ ಸಂತೋಷ ಪಡ್ತೇನೆ. ನೋ 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 ದೇವರು ಹೇಳ್ತಾ ಇದ್ದಾರೆ, ಅಪ್ಪ ನಾನು ಕೊಟ್ಟಿರುವುದು ಕಡಿಮೆ ಆಯುಷಪ್ಪ, ಕೊಟ್ಟಿರುವುದು ಕಡಿಮೆ ದಿನಗಳು, ಇರುವಷ್ಟು ದಿನ ನೀನು ಸಂತೋಷವಾಗಿ ಜೀವಿಸು. ನಾಳೆ ದಿನವನ್ನು ನೆನೆಸಿ ಕೊರಗಬೇಡ, ಚಿಂತೆಯಲ್ಲೇ ನಿನ್ನ ಜೀವನವನ್ನು ಕಳೆಯಬೇಡ. ಎಷ್ಟೇ ಹೋರಾಟ ಇದ್ದರೂ, ಎಷ್ಟೇ ಸಮಸ್ಯೆ ಇದ್ದರೂ ನಾವೇನು ಮಾಡಬೇಕಂದ್ರೆ ಸಂತೋಷವಾಗಿರಬೇಕು. ನೋಡ್ರಿ, ಚಿಂತೆ ಮಾಡುವವನನ್ನು ಅದು ಚಿತೆ ತಕ್ಕೊಂಡು ಹೋಗುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕ್ರಿ. ಒಂದು ತೋಟದಲ್ಲಿ 2 ಮರಗಳಿದ್ದವ್ರಿ. ಒಂದು ಪ್ರತಿದಿನ ನೀರು ಹಾಕ್ತಾ ಇತ್ತು, ಇನ್ನೊಂದಕ್ಕೆ ನೀರು ಹಾಕ್ತಾ ಇರಲಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಯಾವುದು ಚೆನ್ನಾಗಿ ಬೆಳೆದು ಹಸಿರಾಗಿ ಅದು ಒಳ್ಳೆ ರೀತಿ ಬೆಳೆ ಕೊಡುತ್ತೆ, ಅಥವಾ ನೋಡಲಿಕ್ಕೆ ಹಣ್ಣುಗಳನ್ನು ಅಥವಾ ಕೊಡಲಿಕ್ಕೆ ಒಂದು ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳಿದ್ರೆ ಯಾವುದಕ್ಕೆ ನೀರು ಹಾಕಿರ್ತೇವೆಯೋ, ಯಾವುದು ಒಣಗಿ ಹೋಗುತ್ತೆ ಅಂತ ಹೇಳಿದ್ರೆ ನೀರು ಹಾಕದೇ ಇರೋದು ಒಣಗಿ ಹೋಗುತ್ತೆ ರೀ. ಅದೇ ಥರ ನಮ್ಮ ಜೀವನಕ್ಕೆ ಒಂದು ನೀರು ಯಾವುದು ಗೊತ್ತಾ? ಸಂತೋಷ ರೀ. ನಿನ್ನ ಜೀವನದಲ್ಲಿ ನೀನು ಎಷ್ಟು ಸಂತೋಷವಾಗಿರ್ತೀಯೋ ಅಷ್ಟು ದೀರ್ಘಾಯುಷನ್ನು ದೇವರು ನಿನಗೆ ಕೊಡ್ತಾರೆ. ನೀನು ಸಂತೋಷ ಇಲ್ಲದೆ ಬರೀ ಚಿಂತೆ ಮಾಡಿ ಕಳವಳದಿಂದ ಕಣ್ಣೀರಿನಿಂದ ಇದ್ದರೆ 70 ವರ್ಷ ಜೀವಿಸುವವನು, 80 ವರ್ಷ ಜೀವಿಸುವವನು 20 ವರ್ಷ ಹಿಂದುಗಡೆನೆ ಅಪ್ಪನ ಪಾದದಲ್ಲಿ ಸೇರಿಬಿಡ್ತಾರೆ. ಹಂಗಲ್ಲ, ನಮ್ಮ ಜೀವನದಲ್ಲಿ ಏನೇ ಇರಲಿ, ಕುಟುಂಬದಲ್ಲಿ ಸಮಸ್ಯೆಗಳಿರಬಹುದು, ಕೆಲಸದ ಸ್ಥಳದಲ್ಲಿ ತೊಂದರೆಗಳಿರಬಹುದು, ಏನಿದ್ದರೂ ಕೂಡ ಎಸಪ್ಪ ಪ್ರತಿಯೊಂದು ದಿನದಲ್ಲಿ ಸಂತೋಷವಾಗಿರಲಿಕ್ಕೆ ಹೇಳಿದ್ದೀರಾ, ನಾನು ಸಂತೋಷವಾಗಿ ಜೀವಿಸ್ತೇನೆ ಎಂಬುದಾಗಿ ಜೀವಿಸ್ರಿ. ದೈವಿಕ ಆಶೀರ್ವಾದ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಸಂತೋಷವನ್ನು ನಾಳೆಗೆ ತಳ್ಳಬೇಡ. ನಾನು ನಿನ್ನೊಂದಿಗೆ ಹಿಂದೇ ಇದ್ದೇನೆ. ನಿನ್ನ ಸಮಸ್ಯೆ ಬದಲಾಗುವ ಮೊದಲು ನಾನು ನಿನ್ನ ಹೃದಯದಲ್ಲಿ ಶಾಂತಿ ಕೊಡಬಲ್ಲೆ. ನೀನು ಬಾಗಿಲು ತೆರೆಯುವ ಮೊದಲೇ ನಿನ್ನೊಳಗೆ ನಿರೀಕ್ಷೆಯನ್ನು ತುಂಬಬಲ್ಲೆ. ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುವ ಮೊದಲು ನಿನ್ನ ಮನಸ್ಸನ್ನು ನಾನು ಬಲಪಡಿಸಬಲ್ಲೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಗಾದರೆ ಸಂತೋಷ ನಾಳೆಗೆ ತಳ್ಳಬೇಡ್ರಿ, ಪ್ರತಿಯೊಂದು ದಿನದಲ್ಲಿ ಸಂತೋಷವಾಗಿರ್ರಿ. ಪೌಲ ಶೀಲ ಅವರನ್ನು ಹೊಡೆದು ಸೆರೆಮನೆಗೆ ಹಾಕಿದ್ರು, ಆದರೆ ದೇವರ ವಾಕ್ಯ ಹೇಳುತ್ತದೆ ಅಲ್ಲಿ ಕೂಡ ಅವರು ಸಂತೋಷವಾಗಿದ್ದರಂತೆ. ಹಬಕ್ಕೂಕನನ್ನು ನೋಡ್ರಿ, ಬೆಳೆ ಇಲ್ಲ, ಕುರಿಗಳಿಲ್ಲ, ದನಗಳಿಲ್ಲ, ವ್ಯವಸಾಯ ಇಲ್ಲ, ಬೆಲೆ ಫಲಗಳಿಲ್ಲ, ಆದರೂ ಅವನು ಹೇಳ್ತಾನೆ, ನಾನು ಕರ್ತನಲ್ಲಿ ಸಂತೋಷವಾಗಿರುತ್ತೇನೆ. ಸಂತೋಷ ಹಣದಿಂದ ಬರೋದಿಲ್ಲರಿ, ಸಂತೋಷ ದೊಡ್ಡ ಮನೆಯಿಂದ ಬರೋದಿಲ್ಲ. ಸಂತೋಷ ದೇವರೊಟ್ಟಿಗಿರುವ ಸಂಬಂಧದಿಂದ ಬರುತ್ತದೆ. ದೇವರೊಟ್ಟಿಗೆ ಒಂದು ಸಂಬಂಧ ಏರ್ಪಡಿಸಿಕೊಳ್ಳ್ರೆ, ದೇವರೊಟ್ಟಿಗೆ ನಾನು ಇದ್ದೇನೆಂಬುದಾಗಿ ಭಾವಿಸಿ ಜೀವನ ಮಾಡ್ರೆ, ದೇವರು ಪ್ರತಿದಿನ ಸಂತೋಷ ಕೊಡುತ್ತಾರೆ. ಪ್ರತಿದಿನವೂ ದೇವರು ಕೊಟ್ಟಂಥ ಒಂದು ಅಮೂಲ್ಯವಾದ ಉಡುಗೊರೆ, ಆ ಅಮೂಲ್ಯವಾದ ಉಡುಗೊರೆಯನ್ನು ನಾವು ತಗೊಂಡಿದ್ದೇವೆ, ಅದರಲ್ಲಿ ಜೀವಿಸ್ತಾ ಇದ್ದೇವೆ. ಪ್ರತಿದಿನ ಸಂತೋಷದಿಂದ ನಾವು ಜೀವಿಸೋಣ. ನಾಳೆ ದೇವರ ಕೈಯಲ್ಲಿದೆ, ಅದರ ಬಗ್ಗೆ ಚಿಂತಿಸಬೇಡ್ರಿ. ಒಂದೊಂದು ದಿನವೂ ಸಂತೋಷವಾಗಿರ್ರಿ, ಸಂತೋಷವನ್ನು ಮುಂದೂಡಬೇಡ್ರಿ.
ಐದನೇದಾಗಿ ಸಂತೋಷದ ಜೀವನಕ್ಕೆ ಭಕ್ತಿಯಿಂದ ಜೀವಿಸ್ರಿ. 1 ತಿಮೋತಿ 4:8 ಹೇಳ್ತದೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಆದರೆ ಭಕ್ತಿ ಇಹಲೋಕದಲ್ಲಿ ಜೀವಕ್ಕೂ ಪರಲೋಕದಲ್ಲಿ ಜೀವ ವಾಗ್ದಾನಕ್ಕೂ ಅದು ಹೆಚ್ಚು ಎಲ್ಲ ವಿಧಗಳಲ್ಲಿ ಪ್ರಯೋಜನವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಓದಿದ ವಾಕ್ಯ ಭಾಗದಲ್ಲಿ ದೇವರೇ ಹೇಳ್ತಾ ಇದ್ದಾರೆ, ನೋಡ್ರಿ, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಒಳ್ಳೆಯದೇ, ಅದಕ್ಕಿಂತ ಭಕ್ತಿ ಒಳ್ಳೆಯದಂತೆ. ವ್ಯಾಯಾಮ ಮಾಡ್ತೇವೆ, ಉತ್ತಮ ಆಹಾರ ಸೇವಿಸ್ತೇವೆ, ಆರೋಗ್ಯವನ್ನು ಕಾಪಾಡಿಕೊಳ್ತೇವೆ, ಒಳ್ಳೆಯದೇ. ಆದರೆ ಅದಕ್ಕಿಂತ ಒಳ್ಳೆಯದು, ಅದರೊಂದಿಗೆ ಬರೀ ದೇಹದ ಸಾಧನೆ ಎಲ್ಲ, ಭಕ್ತಿಯು ಹೆಚ್ಚು ಪ್ರಯೋಜನವಾಗಿದೆ. ಯಾಕೆಂದರೆ ಈ ದೇಹ ಕೆಲವು ವರ್ಷ ಮಾತ್ರ, ಆತ್ಮ ಶಾಶ್ವತವಾದದ್ದು. ಈ ದಿನಗಳು ತಂತ್ರಜ್ಞಾನದ ದಿನಗಳಾಗಿದೆ, ವೇಗವಾಗಿ ಬೆಳೆಯುತ್ತಾ ಇದೆ, ವೇಗವಾಗಿ ಹೋಗುತ್ತಾ ಇದೆ, ದೇವಭಕ್ತಿ ಕಡಿಮೆಯಾಗುತ್ತಾ ಇದೆ. ಪ್ರೀತಿಯುಳ್ಳ ದೇವಜನರೇ, ಏನು ಬಿಟ್ಟರು ದೇವ ಭಕ್ತಿಯನ್ನು ಬಿಡಬೇಡ್ರಿ. ಅದು ನಿಮ್ಮ ಜೀವನದಲ್ಲಿ ಪ್ರಯೋಜನವನ್ನು ತರುವಂಥದ್ದಾಗಿದೆ. ಬೈಬಲ್ ಹೇಳ್ತದೆ, ಯೆಹೋವನಿಗೆ ಭಯಪಡುವವರ ದಿನಗಳು ವೃದ್ಧಿಯಾಗುತ್ತದಂತೆ. ಭಕ್ತಿ ಅಂದರೇನು? ಭಕ್ತಿ ಅಂದರೆ ದೇವರನ್ನು ಪ್ರೀತಿಸೋದ್ರೆ, ದೇವರ ವಾಕ್ಯದ ಪ್ರಕಾರ ನಡೆಯುವುದು, ಪ್ರಾರ್ಥನೆ ಮಾಡುವುದು, ಪಾಪವನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸುವುದು. ಕೆಲವರು ಭಕ್ತಿ ಅಂದರೆ ಕೈಯಲ್ಲಿ ಒಂದು ಬೈಬಲ್ ಹಿಡ್ಕೊಂಡು, ಒಂದು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬಹಳ ಸಾಧುತ್ವದಿಂದ ಹೋಗೋದು, ಅದು ಹೊರಗಿನ ಭಕ್ತಿ ರೀ. ಆ ಭಕ್ತಿ ಅಲ್ಲ, ದೇವರು ಬಯಸುವಂಥ ಒಂದು ಭಕ್ತಿಯನ್ನು ನಾವು ಜೀವಿಸಬೇಕು. ಕೆಲವರು ಭಾನುವಾರ ಮಾತ್ರ ಭಕ್ತರಾಗಿರುತ್ತಾರೆ. ನಾವು ಪ್ರತಿದಿನವೂ ಭಕ್ತರಾಗಿರಬೇಕು. ನಿನ್ನ ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ವ್ಯಾಪಾರದಲ್ಲಿ, ಬಿಸ್ನೆಸ್ಗಳಲ್ಲಿ, ಎಲ್ಲ ಸಮಯಗಳಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡು. ದೇವರೊಟ್ಟಿಗೆ ನಡೆಯುವವರ ಜೀವನ ಎಂದಿಗೂ ಸೋಲುವುದೇ ಇಲ್ಲ. ಭಕ್ತಿಯ ಜೀವನ ಆಶೀರ್ವಾದದ ಜೀವನ ರೇ. ಭಕ್ತಿ ಈ ಲೋಕಕ್ಕೂ ಮುಂದಿನ ಲೋಕಕ್ಕೂ ಅದು ಲಾಭವನ್ನು ತರುತ್ತದೆಂಬುದಾಗಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಸುಂದರವಾದ ಜೀವನಕ್ಕೆ ಬೇಕಾಗಿರುವ ಈ ಭಕ್ತಿಯ ಜೀವನವನ್ನು ನಾವು ಜೀವಿಸುವವರಾಗಿರೋಣ. ಪ್ರಾರ್ಥನೆ ಮಾಡುವುದು ಒಂದು ಭಕ್ತಿ, ದೇವರ ವಾಕ್ಯವನ್ನು ಓದುವುದು ಒಂದು ಭಕ್ತಿ, ಪರಿಶುದ್ಧವಾಗಿ ನಡೆಯುವುದು ಒಂದು ಭಕ್ತಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಕೂಡ ಒಂದು ಭಕ್ತಿ. ಯಾರು ನೋಡದಿದ್ದರೂ ದೇವರಿಗೆ ನಂಬಿಗಸ್ತರಾಗಿ ಜೀವಿಸ್ತೇವಲ್ಲ, ಅದು ಸಹ ಒಂದು ಭಕ್ತಿ. ಕೈಯಲ್ಲಿ ಬೈಬಲ್ ಹಿಡಿಯುವವರು ಮಾತ್ರ ಭಕ್ತಿ ಉಳ್ಳವರಲ್ಲ. ಬೈಬಲ್ ಮಾತನ್ನು, ಸತ್ಯ ವೇದವ ವಾಕ್ಯವನ್ನು ಜೀವನದಲ್ಲಿ ಆಧಾರ ಮಾಡಿಕೊಂಡು ಅದರ ಪ್ರಕಾರ ಜೀವಿಸ್ತಾರೆ ನೋಡ್ರಿ, ಅವರೇ ನಿಜವಾದ ಭಕ್ತರ. ಭಕ್ತಿ ನಮ್ಮ ಮಾತಿನಲ್ಲಿ ಮಾತ್ರ ಕಾಣಬಾರ್ದು, ನಮ್ಮ ಸ್ವಭಾವದಲ್ಲಿ, ನಮ್ಮ ನಿರ್ಧಾರಗಳಲ್ಲಿ, ನಮ್ಮ ಸೇವೆಯಲ್ಲಿ ಕಾಣಬೇಕು. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಒಂದು ಭಕ್ತಿಯ ಜೀವನವನ್ನು ಜೀವಿಸುವವರಾಗಿರೋಣ. ಅದು ಮಾತ್ರವಲ್ಲ, ನಮ್ಮ ಜೀವನ ಸುಂದರವಾಗಿರಬೇಕಾದ್ರೆ ಕ್ಷಮಿಸಿ ಜೀವಿಸಿರಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ ಹೇಳುತ್ತದೆ, ಒಬ್ಬರಿಗೊಬ್ಬರು ದಯಾಳಾಗಿಯೂ ಕರುಣೆ ಉಳ್ಳವರಾಗಿಯೂ ಇರ್ರಿ. ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಕ್ಷಮಾಪಣೆ ನಿಜವಾದ ಕ್ರೈಸ್ತ ಜೀವನದ ಹೃದಯವಾಗಿದ್ದರೆ, ನಮ್ಮಿಂದ ಕ್ಷಮಿಸಲಾಗದಿದ್ದರೆ ನಾವು ಹೃದಯ ಇಲ್ಲದ ಕ್ರೈಸ್ತರು. ಕ್ಷಮಾಪಣೆ ಪರಲೋಕಕ್ಕೆ ಒಂದು ಸೇತುವೆಯಾಗಿದೆ. ನನ್ನಿಂದ ಕ್ಷಮಿಸಲಾಗುವುದಿಲ್ಲ ಅಂತ ಹೇಳಿದ್ರೆ ಒಬ್ಬನು ತಾನು ನಿಂತಿರುವ ಸೇತುವೆಯನ್ನು ಕೆಡವಿ ಹಾಕಿ ನಿತ್ಯವಾದ ದುಃಖ ಮತ್ತು ಯಾತನೆಯ ಸಾಗರದಲ್ಲಿ ಮುಳುಗುವವನಾಗಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬ ಕ್ರೈಸ್ತನು ದೈವ ಮಕ್ಕಳು ಕ್ಷಮಿಸುವವರಾಗಿರಬೇಕು. ನಾವು ದೇವರಿಂದ ಕ್ಷಮೆಯನ್ನು ಹೊಂದಿಕೊಂಡಿದ್ದೇವೆ, ಬೇರೆಯವರನ್ನು ನಾವು ಕ್ಷಮಿಸಬೇಕು. ಒಬ್ಬ ಮನುಷ್ಯನು ಭಾರವಾದ ಕಲ್ಲನ್ನು ತಲೆ ಮೇಲೆ ಹೊತ್ತುಕೊಂಡು ನಡೆಯುತ್ತಾ ಇದ್ದ. ಸ್ವಲ್ಪ ದೂರ ನಡೆದ ನಂತರ ಅವನು ತುಂಬ ಆಯಾಸಗೊಂಡನ್ರಿ. ಯಾರೋ ಹೇಳಿದರು, ಆ ಕಲ್ಲನ್ನು ಕೆಳಗೆ ಇಳಿಸು. ಅವನ ಕಲ್ಲನ್ನು ಇಳಿಸಿದ ತಕ್ಷಣ ಅವನಿಗೆ ಹಗುರವಾಯಿತು. ಕ್ಷಮಿಸದಿರುವುದು ಸಹ ಆ ಕಲ್ಲಿನಂತೆಯೇ.
ನೀವು ಯಾರನ್ನು ಕ್ಷಮಿಸ್ತೀರ ಆವಾಗಲೇ ನಿಮ್ಮ ಹೃದಯ ಹಗುರವಾಗುತ್ತದೆ. ಪ್ರಾಯೋಗಿಕವಾಗಿ ನಾವು ಹೇಗೆ ಕ್ಷಮಿಸಬಹುದು? ನಿಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸಿರಿ. ಹಳೆಯ ನೋವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಡ್ರಿ. ಪ್ರತಿಕಾರ ಮಾಡಲು ಪ್ರಯತ್ನಿಸಬೇಡ್ರಿ. ದೇವರೆಲ್ಲ ನೋಡ್ಕೊಳ್ತಾರಂತ ಒಪ್ಪಿಸಿಕೊಡ್ರಿ. ಪ್ರತಿಯೊಬ್ಬರ ಸಂಗಡ ಸಮಾಧಾನದಿಂದಿರ್ರಿ. ನಿಮ್ಮ ಜೀವನದಲ್ಲಿ ಯಾರಿಂದೆಲ್ಲ ನಿಮಗೆ ಹಾಗೆ ಬಂದಿದೆಯೋ, ನೋವು ಬಂದಿದೆಯೋ ಅವರನ್ನು ಕ್ಷಮಿಸ್ರಿ. ಕ್ರಿಸ್ತನಲ್ಲಿ ಇರುವವರು ದೇವ ಮಕ್ಕಳು, ಏಸಪ್ಪನ ಮಕ್ಕಳು. ಅವರಿಂದ ನಾವು ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. ನಾವು ಸಹ ಕ್ಷಮಿಸುವವರಾಗಿರಬೇಕು. ನಮ್ಮೆಲ್ಲರಿಗೆ ಗೊತ್ತು, ನಮ್ಮ ಭಾರತ ದೇಶದಲ್ಲಿ ಗ್ಲಾಡಿಸ್ ಸ್ಟೈನ್ಸ್ ಅವರ ಒಂದು ಅದ್ಭುತವಾದ ಸಾಕ್ಷಿ. ಆಸ್ಟ್ರೇಲಿಯಾದ ಗ್ರಹಂ ಸ್ಟೇನ್ ಎಂಬ ಕ್ರೈಸ್ತ ಮಿಷನರಿ 1965ರಲ್ಲಿ ಒಡಿಶಾದಲ್ಲಿ ಕುಷ್ಠ ರೋಗದಿಂದ ಬಳಲುತ್ತಾ ಇದ್ದ ಜನರ ಸೇವೆ ಮಾಡುತ್ತಾ ಇದ್ದರು. ಅವರ ಪತ್ನಿ ಗ್ಲಾಡಿಸ್ ಸ್ಟೈನ್ಸ್ ಕೂಡ ಅವರೊಂದಿಗೆ ಸೇವೆಯಲ್ಲಿ ಭಾಗಿಯಾಗಿದ್ದರು. 1999 ಜನವರಿಯಲ್ಲಿ ಒಂದು ದುಃಖಕರವಾದ ಘಟನೆ ನಡೆಯಿತು. ಅವರು ಗ್ರಹಂ ಸ್ಟೈನ್ ಮತ್ತು 2 ಮಕ್ಕಳು ವಾಹನದಲ್ಲಿ ಇರುವಾಗ ವಿರೋಧಿಗಳ ಗುಂಪು ಬಂದು ವಾಹನಕ್ಕೆ ಬೆಂಕಿ ಹಾಕಿ ಜೀವಂತವಾಗಿ ದಹಿಸಿ ಗಂಡನನ್ನ ಮಕ್ಕಳನ್ನು ಅವರು ಕೊಂದು ಹಾಕಿಬಿಟ್ಟರು. ಬಹಳ ನೋವಿನ ಒಂದು ಘಟನೆ. ನಮ್ಮ ಭಾರತದಲ್ಲಿ ಕೂಡ ಆ ದಿನವನ್ನು ನೆನಪು ಮಾಡಿಕೊಂಡ್ರೆ ಒಂದು ದುಃಖದ ಸಂಗತಿ. ಆದರೆ ಆ ಮಕ್ಕಳನ್ನು ಗಂಡನನ್ನು ಕಳ್ಕೊಂಡ ಆ ಗ್ಲಾಡಿಸ್ ಸ್ಟೈನ್ಸ್ ಅವರು ಹೇಳ್ತಾರೆ, ನನ್ನ ಗಂಡನನ್ನು ಮಕ್ಕಳನ್ನು ಯಾರು ಕೊಂದಿದ್ದಾರೋ ನಾನು ಯೇಸುವಿನ ಪ್ರೀತಿಯಿಂದ ನಾನು ಕ್ಷಮಿಸ್ತೇನೆ. ನೋಡ್ರಿ, ಗಂಡನನ್ನು ಕಳ್ಕೊಂಡು ಮಕ್ಕಳನ್ನು ಕಳ್ಕೊಂಡು ಒಂದು ದುಃಖದಲ್ಲಿರುವ ತಾಯಿ ಆ ಥರ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವಳು ದೇವರ ಮಗು ಆಗಿದ್ದರಿಂದ ಅವರು ಆ ಮಾತನ್ನು ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಅನೇಕ ನೋವು, ವೇದನೆ, ಬಾಧೆ ಪಟ್ಟಿರಬಹುದು. ಆದರೆ ನಾವೇನು ಮಾಡಬೇಕಂದ್ರೆ ಕ್ಷಮಿಸಬೇಕು. ದ್ವೇಷದಲ್ಲಿ ಜೀವಿಸಬೇಡ್ರಿ. ನಾನು ಸತ್ರು ಅವ್ರನ್ನ ಕ್ಷಮಿಸಲ್ಲ ಅಂತ ಹೇಳ್ಬೇಡ್ರಿ. ಸತ್ತ ಮೇಲೆ ಯಾರನ್ನು ಕ್ಷಮಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಇರುವಾಗಲೇ ಯೇಸು ಸ್ವಾಮಿ ಹೇಳಿದ ಹಾಗೆ ಕ್ಷಮಿಸುವವರಾಗಿರೋಣ. ನಾವು ಕ್ಷಮಿಸುವಾಗ ನಮ್ಮ ಜೀವನ ಅದು ಸುಂದರವಾಗಿರುತ್ತದೆ. ಕಹಿತನ ಜೀವನದ ಸೌಂದರ್ಯವನ್ನು ಕದಿಯುತ್ತದೆ. ಕ್ಷಮೆ ಜೀವನವನ್ನು ಮತ್ತೆ ಅರಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಯಾರ ವಿರುದ್ಧವಾದರೂ ಕೋಪ, ಕಹಿತನ, ಸ್ತೋತ್ರ, ಬಾಧೆ, ನೋವು ಇರುವುದಾದರೆ ಅಂಥವರನ್ನು ಕ್ಷಮಿಸ್ರಿ. ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಕೊನೆಯದಾಗಿ ನಮ್ಮ ಜೀವನ ಸುಂದರವಾಗಿರಬೇಕಾದರೆ ನಾವು ಕರುಣೆ ಉಳ್ಳವರಾಗಿರಬೇಕು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಕರುಣೆ ತೋರಿಸುವವರು ಕರುಣೆಯನ್ನು ಹೊಂದುತ್ತಾರಂತೆ. ಕರುಣೆ ಎಂದರೆ ಏನು? ದುಃಖದಲ್ಲಿರುವವರನ್ನು ಕಂಡು ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವುದು, ಸಹಾಯ ಮಾಡುವುದು, ಕ್ಷಮಿಸುವುದು, ಒಳ್ಳೆಯ ಮಾತಿನಿಂದ ಧೈರ್ಯ ತುಂಬುವುದು, ಬೀಳುವವರನ್ನು ಎತ್ತಿ ನಿಲ್ಲಿಸುವಂಥದ್ದು. ಒಂದು ಮೇಣದ ಬತ್ತಿ ಮತ್ತೊಂದು ಮೇಣದ ಬತ್ತಿಯನ್ನು ಹಚ್ಚಿದರೆ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೊಂದು ಹೆಚ್ಚಾದ ಬೆಳಕನ್ನು ಅದು ಹುಟ್ಟಿಸುತ್ತದೆ. ಅದೇ ರೀತಿ ಕರುಣೆ ತೋರಿಸಿದರೆ ನಮಗೇನು ಕಡಿಮೆ ಆಗೋದಿಲ್ಲ, ಇನ್ನು ಅದರ ಮೂಲಕ ನಮಗೆ ಆಶೀರ್ವಾದವೇ ಹೆಚ್ಚು. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ರೋಗಿಗಳನ್ನು ಕಂಡಾಗ ಅವರು ಕರುಣೆ ತೋರಿಸಿದರು, ಹಸಿದವರನ್ನ ಕಂಡಾಗ ಆಹಾರ ಕೊಟ್ಟು ಕರುಣಿಸಿದರು, ಅಳುತ್ತಿದ್ದವರನ್ನು ಕಂಡಾಗ ಸಮಾಧಾನ ಪಡಿಸಿದರು. ಯೇಸುವಿನ ಜೀವನ ಕರುಣೆಯ ಜೀವನವಾಗಿತ್ತು. ನಮ್ಮ ದೇವರ ಹೆಸರು ಕರುಣಾಮಯನಾದ ದೇವರು. ನೋಡ್ರಿ, ತಪ್ಪಿ ಹೋದ ಮಗನು ಎಲ್ಲ ಆಸ್ತಿಯನ್ನು ಹಾಳು ಮಾಡಿಕೊಂಡು ಹಿಂತಿರುಗಿದಾಗ ತಂದೆ ಅವನನ್ನು ಗದರಿಸಲಿಲ್ಲ, ದೂರದಿಂದ ನೋಡಿ ಓಡಿ ಬಂದು ಅಪ್ಪಿಕೊಂಡ. ಇದುವೇ ಕರುಣೆಯ ಹೃದಯ. ಯಾರು ಕರುಣೆಯನ್ನು ತೋರಿಸುತ್ತಾರೋ ಅವರು ದೇವರ ಹೃದಯಕ್ಕೆ ಹತ್ತಿರವಾಗಿರುತ್ತಾರೆ. ನಾವು ಬಿತ್ತುವುದು ಕರುಣೆಯಾದರೆ ಕೊಯ್ಯುವುದು ಕರುಣೆಯಾಗಿರುತ್ತದೆ. ದಯ ತೋರಿಸಿದ ಕೈಯನ್ನು ದೇವರು ಎಂದಿಗೂ ಮರೆಯುವುದಿಲ್ಲರಿ. ಕರುಣೆಯುಳ್ಳ ಹೃದಯವೇ ಕ್ರಿಸ್ತನ ಹೃದಯದ ಪ್ರತಿಬಿಂಬವಾಗಿದೆ.
ನಮ್ಮ ಜೀವಿತದಲ್ಲಿ ನಮ್ಮ ಜೀವನ ಸುಂದರವಾಗಿರಬೇಕಾದರೆ ಕಠಿಣ ಹೃದಯದಿಂದ ಅಲ್ಲರೇ ಕರುಣೆಯ ಹೃದಯದಿಂದ ನಾವು ಜೀವಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನಡೆದ ಒಂದು ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಬಡ ಹುಡುಗ ತನ್ನ ವಿದ್ಯಾಭ್ಯಾಸದ ಖರ್ಚಿಗಾಗಿ ಮನೆಗೆ ಹೋಗಿ ಸಣ್ಣ ಪುಟ್ಟ ವಸ್ತುಗಳನ್ನು ಮಾರುತ್ತಾ ಇದ್ದ. ಒಂದು ದಿನ ಬೆಳಗ್ಗೆಯಿಂದ ಏನು ಊಟ ಮಾಡದೆ ಬಹಳ ಹಸಿದಿದ್ದ. ಅವನ ಜೇಬಿನಲ್ಲಿ ಆಹಾರವನ್ನು ಕೊಂಡುಕೊಳ್ಳಲು ಸಾಕಷ್ಟು ಹಣ ಇರಲಿಲ್ಲ. ಮುಂದಿನ ಮನೆಯಲ್ಲಿ ಸ್ವಲ್ಪ ಊಟವನ್ನು ಕೇಳೋಣ ಅಂದುಕೊಂಡು ಬಾಗಿಲನ್ನು ತಟ್ಟಿದ. ಆದರೆ ಒಬ್ಬ ಯುವತಿ ಬಾಗಿಲನ್ನು ತೆರೆದಾಗ ಅವನಿಗೆ ಊಟ ಕೇಳಲು ಸಂಕೋಚವಾಯಿತು. ಆದುದರಿಂದ ದಯವಿಟ್ಟು ಒಂದು ಲೋಟ ನೀರು ಕೊಡುವಿರಾ ಎಂಬುದಾಗಿ ಕೇಳಿದ. ಆ ಯುವತಿ ಆ ಹುಡುಗನ ಮುಖವನ್ನು ನೋಡಿ ಅವನು ಹಸಿದಿದ್ದಾನೆಂಬುದಾಗಿ ತಿಳಿದುಕೊಂಡು ನೀರಿನ ಬದಲಾಗಿ ಒಂದು ದೊಡ್ಡ ಲೋಟ ಹಾಲನ್ನು ತಂದುಕೊಟ್ಟಳು. ಹುಡುಗನು ನಿಧಾನವಾಗಿ ಹಾಲನ್ನು ಕುಡಿದು ಇದಕ್ಕೆ ನಿಮಗೆ ಎಷ್ಟು ಹಣವನ್ನು ಕೊಡಬೇಕು ಎಂಬುದಾಗಿ ಕೇಳಿದ. ಆಗ ಆ ಯುವತಿ ಹೇಳಿದಳು, ನೀವೇನೇನು ಕೊಡಬೇಕಾಗಿಲ್ಲ, ಕರುಣೆ ತೋರಿಸಿದ್ದಕ್ಕೆ ಹಣ ಪಡೆಯಬಾರದೆಂದು ನನ್ನ ತಾಯಿ ಕಲಿಸಿದ್ದಾರೆಂಬುದಾಗಿ ಹೇಳಿದರು. ಆ ಹುಡುಗನು ಕೃತಜ್ಞತೆಯಿಂದ ಥ್ಯಾಂಕ್ಸ್ ಹೇಳಿ ಮುಂದಕ್ಕೆ ಹೋದ. ಅನೇಕ ವರ್ಷಗಳ ನಂತರ ಈ ಯುವತಿಗೆ ಗಂಭೀರ ಅನಾರೋಗ್ಯಕ್ಕೆ ಒಳಗಾದಳು. ಚಿಕಿತ್ಸೆಗಾಗಿ ಅವಳು ದೊಡ್ಡ ಆಸ್ಪತ್ರೆಗೆ ಕಳಿಸಲಾಯಿತು. ಅಲ್ಲಿನ ಪ್ರಸಿದ್ಧ ವೈದ್ಯರು ಅವಳ ಊರಿನ ಹೆಸರನ್ನು ಕೇಳಿ ಅವಳನ್ನು ನೋಡಲು ಆ ಡಾಕ್ಟರ್ ಬಂದರು. ಆ ವೈದ್ಯರು ಡಾಕ್ಟರ್ ಬೇರೆ ಯಾರೂ ಆಗಿರಲಿಲ್ಲ, ಅಲ್ಲಿ ವರ್ಷಗಳ ಹಿಂದೆ ಒಂದು ಲೋಟ ಪಡೆದಿದ್ದಂಥ ಅದೇ ಬಡ ಹುಡುಗನು ಈಗ ಪ್ರಸಿದ್ಧ ವೈದ್ಯನಾಗಿದ್ದ. ಅವರು ಅವಳಿಗೆ ವಿಶೇಷ ಗಮನ ನೀಡಿ ಚಿಕಿತ್ಸೆ ಕೊಡಿಸಿದರು. ಅವಳ ಗುಣಮುಖಳಾದ ನಂತರ ಆಸ್ಪತ್ರೆಯ ದೊಡ್ಡ ಬಿಲ್ಲು ಅವಳ ಕೈಗೆ ಬಂತು. ಹಣವನ್ನು ಹೇಗೆ ಕಟ್ಟುವುದೆಂಬ ಭಯದಿಂದ ನಿಧಾನವಾಗಿ ಬಿಲ್ ತೆರೆದು ನೋಡಿದ್ರೆ ಬಹಳ ದೊಡ್ಡ ಮೊತ್ತ. ಆದರೆ ಬಿಲ್ಲಿನ ಕೊನೆಯಲ್ಲಿ ವೈದ್ಯರು ಹೀಗೆ ಬರೆದಿದ್ದರು, ಒಂದು ಲೋಟ ಹಾಲಿನಿಂದ ನಿಮ್ಮ ಬಿಲ್ಲನ್ನು ಪಾವತಿಸಲಾಗಿದೆ. ಒಂದು ಲೋಟ ಹಾಲಿನಿಂದ ನಿಮ್ಮ ಬಿಲ್ಲನ್ನು ಪಾವತಿಸಲಾಗಿದೆ. ಆ ಮಹಿಳೆಯ ಕಣ್ಗಳಲ್ಲಿ ಆನಂದದ ಕಣ್ಣೀರು ತುಂಬಿತು. ಅನೇಕ ವರ್ಷಗಳ ಹಿಂದೆ ತಾನು ತೋರಿಸಿದ ಒಂದು ಚಿಕ್ಕ ಕರುಣೆ ಕಷ್ಟದ ಸಮಯದಲ್ಲಿ ದೊಡ್ಡ ಆಶೀರ್ವಾದವಾಗಿ ತನ್ನ ಬಳಿಗೆ ಮರಳಿ ಬಂದಿತು. ಪ್ರೀತಿಯುಳ್ಳ ದೇವಜನರೇ, ಅವಳು ಕೊಟ್ಟದ್ದು ಕೇವಲ ಒಂದು ಲೋಟ ಹಾಲಲ್ಲ, ಅದು ಒಂದು ಕರುಣೆಯಾಗಿತ್ತು. ಅದಕ್ಕೆ ಕರುಣೆ ತೋರಿಸುವವರಿಗೆ ಕರುಣೆ ಹೊಂದುವರೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಾವು ಮಾಡುವ ಸಣ್ಣ ಕರುಣೆಯ ಕಾರ್ಯವನ್ನು ಜನರು ಮರೆತು ಬಿಡಬಹುದು, ಆದರೆ ದೇವರು ಎಂದಿಗೂ ಮರೆಯುವುದಿಲ್ಲ. ನೀವು ಕೊಡುವುದು ಚಿಕ್ಕದಾಗಿರಬಹುದು, ಕರಿಕರ ತೋರಿಸುವುದು, ಕರುಣೆ ಪಡುವುದು ಚಿಕ್ಕದಾಗಿರಬಹುದು, ಆದರೆ ಪ್ರತಿಯೊಂದಕ್ಕೂ ಸ್ತೋತ್ರ, ದೇವರು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಕರುಣೆಯಿಂದ ಕೊಟ್ಟ ಒಂದು ಲೋಟ ಹಾಲು ವರ್ಷಗಳ ನಂತರ ದೊಡ್ಡ ಆಸ್ಪತ್ರೆಯ ಬಿಲ್ಲಿಗಿಂತ ಅಮೂಲ್ಯವಾಯಿತು. ಕೆಲವು ಜನರು ನಿಮ್ಮ ಕರುಣೆಯನ್ನು ಹೊಂದಿಕೊಂಡು ನಿಮ್ಮನ್ನು ಮರೆತು ಬಿಡಬಹುದು, ಆದರೆ ಅವರು ಮರೆತರು ಕರುಣೆ ತೋರಿಸಿದ ನಿಮ್ಮನ್ನು ದೇವರು ಮರೆಯುವುದಿಲ್ಲ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು 7 ಸಂಗತಿಗಳನ್ನು ನಾವು ನೋಡಿಕೊಂಡಿದ್ದೇವೆ. ಸುಂದರವಾದ ಜೀವನಕ್ಕಾಗಿ ಮೊದಲ ಸ್ಥಾನ ದೇವರಿಗೆ ಕೊಡ್ರಿ. 2 ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. 3 ದ್ವೇಷ ಮಾಡಬೇಡ್ರಿ. 4 ಇರುವಷ್ಟು ದಿನ ಸಂತೋಷವಾಗಿ ಜೀವಿಸ್ರಿ. 5 ಭಕ್ತಿಯಲ್ಲಿ ಜೀವಿಸ್ರಿ. 6 ಕ್ಷಮಿಸಿ ಜೀವಿಸ್ರಿ. 7 ಯಾವಾಗಲೂ ಕರುಣೆ ಉಳ್ಳವರಾಗಿರಿ. ಈ ಸಂಗತಿಗಳನ್ನು ಮಾಡ್ರಿ. ನಿಶ್ಚಯವಾಗಿ ನಿಮ್ಮ ಜೀವನವನ್ನು ದೇವರು ಸುಂದರವಾಗಿ ಮಾರ್ಪಡಿಸಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸುತ್ತಾರೆ. ಈ ಸುಂದರವಾದ ಜೀವನವನ್ನು ಮಾಡಲು ನಮ್ಮನ್ನೇ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ದೇವರೇ, ಈ ಸರಳವಾದ ತತ್ವಗಳನ್ನು ಹಿಂಬಾಲಿಸಲಿಕ್ಕೆ, ಸರಳವಾದ ತತ್ವಗಳನ್ನು ಅನುಸರಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನಾವು ತಲೆಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ.
ಏಸಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ದೇವರೇ. ನಮ್ಮ ಜೀವನಕ್ಕೆ ನೀವು ಕೊಟ್ಟ ಸರಳ ತತ್ವಗಳಿಗಾಗಿ ಸ್ತೋತ್ರ. ಅನೇಕ ಸಾರಿ ದೇವರೇ ಇವೆಲ್ಲ ಸರಳವಾಗಿದ್ದರೂ ಅವುಗಳನ್ನು ನಾವು ಅನುಸರಿಸುವುದಿಲ್ಲ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಮೊದಲ ಸ್ಥಾನ ನಿಮಗೆ ಕೊಡಬೇಕು. ಸಂತೋಷವನ್ನು ನಾವು ನಾಳೆ ತಳ್ಳಬಾರ್ದಪ್ಪ. ಆ ದೇವರೇ, ನಾವು ಜನರನ್ನು ಕ್ಷಮಿಸಿ ಜೀವಿಸಬೇಕು. ಕರುಣೆಯನ್ನು ತೋರಿಸುವವರಾಗಿರಬೇಕು. ಭಕ್ತಿಯಲ್ಲಿ ಜೀವಿಸಬೇಕು. ನಮಗೆ ಸಹಾಯ ಮಾಡ್ರಪ್ಪ. ನಿನ್ನ ವಚನದ ಪ್ರಕಾರವಾಗಿ ನಾವು ಜೀವಿಸಲಿಕ್ಕೆ, ಬಾಳಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರು ತಿಳಿಸಿದ ಸುಂದರವಾದ ಜೀವನಕ್ಕಿರುವ ಸರಳ ತತ್ವಗಳನ್ನು ನಾವು ಅನುಸರಿಸೋಣ. ನಿಮ್ಮ ಜೀವನ ಅದು ಆಶೀರ್ವಾದವಾಗಿರುತ್ತದೆ. ಇವುಗಳನ್ನು ಪಾಲಿಸ್ರಿ, ವಾಕ್ಯಗಳನ್ನು ಕೈಗೊಂಡು ನಡೆಯಿರಿ. ದೇವರು ನಿಮ್ಮ ಜೀವನವನ್ನು ಸುಂದರವಾಗಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.